ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಮ್ಮ ಪಿಂಕಿ ಅಸ್ಸಾಂಗೆ ತೆರಳಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಭಾರತೀಯ ವೇಷಭೂಷಣ, ಪಕ್ಕಾ ಹಿಂದೂ ಸಂಪ್ರದಾಯದ ಪ್ರಕಾರ ಹಣೆಗೆ ಕುಂಕುಮ, ಹೂವು, ತಲೆಯಲ್ಲಿ ಸೀರೆ ಉಟ್ಕೊಂಡು ಅಲ್ಲಿಯ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡೆದು ಬಂದಿದ್ದಾರೆ. ಪ್ರಿಯಾಂಕಾ ವಾಡ್ರಾ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಈಕೆಗೆ ಭಾಳ ದೊಡ್ಡದಾದಂಥ ಜವಾಬ್ದಾರಿಯನ್ನು ನೀಡಿದೆ ಕಾಂಗ್ರೆಸ್ ಪಕ್ಷ. ನೋಡಿ, ಮನೆಯಲ್ಲಿ ಅಂತಃಕಲಹ ಇದ್ದರೆ ಯಾವ ರೀತಿ ತುಳಿಯುವ ಕೆಲಸ ನಡೆಯುತ್ತೆ ಅಂತ ಗಮನಿಸಬೇಕು ಅಂದರೆ, ಅರ್ಥ ಮಾಡ್ಕೋಬೇಕು ಅಂದರೆ, ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ವಿದ್ಯಮಾನವನ್ನು ಗಮನಿಸಬೇಕು. ಅತ್ಯಂತ ಸಂಕೀರ್ಣವಾದ, ಅತ್ಯಂತ ಸಂದಿಗ್ಧವಾದ, ಅತ್ಯಂತ ಪೈಪೋಟಿ ಉಳ್ಳಂಥ, ಅತ್ಯಂತ ಸ್ಪರ್ಧಾತ್ಮಕವಾದಂಥ ಚುನಾವಣೆ ಯಾವುದಾದ್ರೂ ಈಗ 2026ರಲ್ಲಿದ್ದರೆ ಅದು ಅಸ್ಸಾಮದ ಚುನಾವಣೆ. ಯಾಕೆಂದರೆ ಈಗಾಗಲೇ ನಿರಂತರವಾಗಿ 2 ಬಾರಿ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಅಧಿಕಾರವನ್ನು ನಡೆಸಿದೆ. ಜೊತೆಗೆ ಹಿಮಂತ ಬಿಸ್ವ ಶರ್ಮಾ ಎನ್ನುವಂಥ ಒಬ್ಬ ಛಾತಿ ಇರುವಂಥ ಮುಖ್ಯಮಂತ್ರಿ ಅಲ್ಲಿ ಕೂತಿದ್ದಾರೆ. ಅಲ್ಲಿ ಗೌರವ್ ಗೊಗೊಯ್ಯನ್ನು ಬಿಡಲಾಗಿದೆ, ಆತನನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ. ಈತ ರಾಹುಲ್ ಗಾಂಧಿಯ ಕಣ್ಣು, ಕಿವಿ, ಮೂಗು, ಬಾಯಿ, ಜೊತೆಗೆ ಸಂಸತ್ತಿನಲ್ಲಿ ಉಪನಾಯಕ. ಭಾಳ ದೊಡ್ಡ ಮಟ್ಟದ ವಿವಾದ ಉಂಟಾಗಿದೆ. ಅಲ್ಲಿಯ ಮಾಜಿ ರಾಜ್ಯಾಧ್ಯಕ್ಷನಾದಂಥ ಭೂಪೇನ್ ಬೋಹರಾ ರಾಜೀನಾಮೆ ಕೊಟ್ಟಿದ್ದಾರೆ. ಕಾರಣ ಕೇಳಿದರೆ ಅಲ್ಲಿ ನಂದೇನು ನಡೀತಾ ಇಲ್ಲ, ಎಲ್ಲವನ್ನು ರಕೀಬುಲ್ ಹುಸೇನ್ ಮೇಲೆ ಬಿಟ್ಬಿಟ್ಟಿದ್ದಾರೆ. ಈ ರಕೀಬುಲ್ ಹುಸೇನು APCC ಇದ್ದಿದ್ದನ್ನು APCCR ಅಂತ ಮಾಡಿದ್ದಾರೆ ಅಂತ. APCC ಅಂತಂದರೆ ಅಸ್ಸಾಂ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಂತ. APCCR ಅಂತಂದ್ರೆ ಅಸ್ಸಾಂ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ರಕೀಬುಲ್ ಹುಸೇನ್ ಅಂತ. ಈ ರಕೀಬುಲ್ ಹುಸೇನ್ ಸಂಪೂರ್ಣವಾಗಿ ವ್ಯಾಪಿಸ್ಕೊಂಡು ಬಿಟ್ಟಿದ್ದಾರೆ. ಅಲ್ಲಿ ನನಗೇನು ಕೆಲಸ ಇಲ್ಲ, ನನಗೆ ಅವಮಾನ ಆಗ್ತಾ ಇದೆ, ಆದ್ದರಿಂದ ಈ ಅವಮಾನವನ್ನು ಸಹಿಸಲಾರದೆ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಈತ ಪತ್ರಿಕಾಗೋಷ್ಠಿ ಮಾಡಿದ. ಪತ್ರಿಕಾಗೋಷ್ಠಿ ಮಾಡಿದ್ಕೊಂಡು ಆ ಕಡೆ ಟಪ್ ಅಂತ ಓಡಿ ಬಂದರು ನಮ್ಮ ಹಿಮಂತ ಬಿಸ್ವ ಶರ್ಮಾ ಅವರು. ಹಿಮಂತ ಬಿಸ್ವ ಶರ್ಮಾ ಬಂದು ಹೇಳಿದ್ರು, ಸ್ವಾಮಿ ನಿಮಗೊಬ್ಬರಿಗೆ ಅಲ್ಲ, ನನಗೂ ಇದೇ ರೀತಿ ಅವಮಾನ ಆಗ್ತಾ ಇತ್ತು. ಈಗ ಗೌರವ್ ಗೊಗೊಯ್ ಬಂದು ಈ ರೀತಿ ಅಧ್ವಾನ ಮಾಡಿ ಕೂಡಿಸಿ ಹಳ್ಳ ಹಿಡಿಸಿದ್ದಾರೆ. ಇವರಪ್ಪ ತರುಣ್ ಗೊಗೊಯ್ ಇದ್ದಾಗಲೂ ಕೂಡ ಇದೇ ರೀತಿಯ ಸ್ಥಿತಿ ಉಂಟಾಗಿ ಮುಖ್ಯಮಂತ್ರಿ ಆಗಬೇಕಾದಂಥ ನನ್ನನ್ನು ತಡೆದು ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಕೂತು ಷಡ್ಯಂತ್ರ ಮಾಡಿ ನನಗೆ ಸ್ಥಾನ ತಪ್ಪಿಸಿದ್ರು. ಹಿಂಗಾಗಿ ಬಿಟ್ಟು ಬಂದೆ ನಾನು ಭಾರತೀಯ ಜನತಾ ಪಾರ್ಟಿಗೆ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಯಿತು, ನಿಮಗೂ ಒಳ್ಳೆಯದಕ್ಕೆ ಆಗಿದೆ, ಬಂದುಬಿಡಿ ನೀವು. ನನಗೆ ಅಪ್ಪ ತೊಂದರೆ ಕೊಟ್ಟ, ನಿಮ್ಮ ಮಗ ತೊಂದರೆ ಕೊಟ್ಟಿದ್ದಾನೆ. ಇಲ್ಲಿಲ್ಲ, ನಾನು ರಾಹುಲ್ ಗಾಂಧಿಗೆ ಭೇಟಿಯಾಗಿ ತೀರ್ಮಾನ ಮಾಡ್ತೀನಿ ಅಂತ ಮುಂಚೆ ತೀರ್ಮಾನ ಮಾಡಿದ್ರು. ಅದಾದ ಮೇಲೆ ರಾಹುಲ್ ಗಾಂಧಿ ಹತ್ರ ಹೋದ್ರಂತೆ ಇವರು. ಯಾರೋ ಭೂಪೇನ್ ಬೋಹರಾ, ಅಸ್ಸಾಮನ ಮಾಜಿ ಅಧ್ಯಕ್ಷ ಕಾಂಗ್ರೆಸ್, ಅತ್ಯಂತ ಏನು ಜನಪ್ರಿಯವಾದ ನಾಯಕ ಅಲ್ಲತ್ತೆ. ಯಾಕೆ ಬೋಹರಾ ಕಮ್ಯುನಿಟಿದು 7% ಓಟಿದೆ ಅಲ್ಲಿ ಅಸ್ಸಾಂನಲ್ಲಿ. ಅಲ್ಲಿ ಹೋಗಿ ಹೇಳಿದ್ರಂತೆ, ನಂಗೆ ಭಾಳ ದೊಡ್ಡ ಅವಮಾನ ಆಗ್ತಾ ಇದೆ, ನನಗೆ ಏನು ಮಾಡಲಿ ಅಂತ. ಅದಕ್ಕೆ ರಾಹುಲ್ ಗಾಂಧಿ ಉತ್ತರ ಏನು ಹೇಳ್ರಿ ನೋಡೋಣ. ರಾಹುಲ್ ಗಾಂಧಿ ಹೇಳಿರ್ತಾರೆ, ನನಗೂ ಅದೇ ರೀತಿ ಅವಮಾನ ಆಗ್ತಾ ಇದೆ ಕಾಂಗ್ರೆಸ್ಸಲ್ಲಿ, ನಿಮ್ಗೊಬ್ಬರಿಗೆಲ್ಲ ನಾನು ಅವಮಾನ ಸಹಿಸ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಈಗ ಏನು ಮಾಡಬೇಕು? ಅಲ್ಲ ರೀ, ಪಕ್ಷದ ಹೈಕಮಾಂಡ್ ಅನ್ಸ್ಕೊಂಡಂಥ ವ್ಯಕ್ತಿನೇ ಅವಮಾನವನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಅಲ್ಲಿ ನಾ ಇದ್ದರೆ ನನಗೆ ಬೆಲೆ ಇಲ್ಲ ಅಂತ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದರು. 22ನೇ ತಾರೀಕೇನೋ ಅವರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೋತಾ ಇದ್ದಾರಂತೆ. ಇರಲಿ, ವಿಷಯ ಅದಲ್ಲ. ವಿಷಯ ಈಗ ಅಲ್ಲಿಗೆ ಪ್ರಿಯಾಂಕಾ ವಾಡ್ರಾ ಅವರು ದಾಂಗುಡಿ ಇಟ್ಟಿರೋದು, ಅವರು ಹೋಗಿ ಕಾಮಾಖ್ಯ ದೇವಸ್ಥಾನದಲ್ಲಿ ದರ್ಶನವನ್ನು ಪಡೆದು ಬಂದಿರೋದು ತಾಯಿದು. ಯಾವಾಗ ಚುನಾವಣೆ ಇರುತ್ತೋ ಆವಾಗ ಇದ್ದಕ್ಕಿದ್ದ ಹಾಗೆ ನಮ್ಮ ಹಿಂದೂ ದೇವಸ್ಥಾನಗಳು ಈಕೆಗೆ ನೆನಪಾಗಿಬಿಡ್ತಾವೆ. ಮಧ್ಯಪ್ರದೇಶದಲ್ಲೂ ಇದೇ ರೀತಿಯ ಛದ್ಮವೇಷವನ್ನು ಈಕೆ ಧರಿಸಿದರು. ದಿಗ್ವಿಜಯ್ ಸಿಂಗು ಆತನ ಮಗನ ಜೊತೆ ಹೋಗಿ ಇದೇ ರೀತಿ ಕುಂಕುಮ ಹಚ್ಕೊಳ್ಳೋದೇನು, ಸೀರೆ ಉಟ್ಕೊಳ್ಳೋದೇನು, ಹೂ ಮುಡ್ಕೊಳ್ಳೋದೇನು, ಈಗ ನೋಡಿಬಿಟ್ರೆ ಎಲ್ಲಿಂದ ಬಂದಿದ್ದಾರೆ ಇವರು ಅನ್ಬೇಕು, ಆ ರೀತಿಯದಾದಂಥ ಫ್ಯಾಷನ್ ಶೋ ಇಲ್ಲಿಯೂ ಅದನ್ನೇ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನಡೆದಂಥ ವಿದ್ಯಮಾನ ಇದು, ಹಳೆಯದೇನಲ್ಲ, ಲೇಟೆಸ್ಟು. ನಾನು ಕಾಂಗ್ರೆಸ್ಸಿನ ಅಂತಃಕಲಹ ಅಂತ ಹೇಳಿದೆ. ಏನಿದು ಅಂತಃಕಲಹ? ಏನು ಅಂದರೆ, ಅಸ್ಸಾಂನಲ್ಲಿ ಚುನಾವಣೆಯಲ್ಲಿ ಗೆಲ್ಲುವುದು ತುಂಬ ಕಷ್ಟ ಸಾಧ್ಯ. ಯಾಕೆಂದರೆ ಕಳೆದ ಬಾರಿ ಅಂಥದ್ದೊಂದು ದೊಡ್ಡ ಎಡವಟ್ಟನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ. ಏನು ಮಾಡಿಕೊಂಡಿದೆ? ಕಳೆದ ಬಾರಿಯ ಲೆಕ್ಕಾಚಾರ ಹೇಳ್ತೇನೆ. ಒಂದು ಸಲ ಕಾಂಗ್ರೆಸ್ ಪಕ್ಷ 95 ಸ್ಥಾನಗಳಿಗೆ ಚುನಾವಣೆಗೆ ನಿಂತಿತ್ತು. ಒಟ್ಟು 126 ಸೀಟ್ ಇದಾವಲ್ಲಿ. 95 ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಂತಿತ್ತು. ಗೆದ್ದದ್ದು ಕೇವಲ 29 ಸ್ಥಾನ. ಭಾರತೀಯ ಜನತಾ ಪಾರ್ಟಿ ಅದಕ್ಕಿಂತ 2 ಸ್ಥಾನ ಕಡಿಮೆ ನಿಂತಿತ್ತು, 93 ಸ್ಥಾನದಲ್ಲಿ ನಿಂತಿತ್ತು. ಗೆದ್ದಿದ್ದು 60 ಸ್ಥಾನ. ಕಾಂಗ್ರೆಸ್ ಯಾರು ನಂಬ್ಕೊಂಡಿತ್ತು? ಕಾಂಗ್ರೆಸ್ ನಂಬ್ಕೊಂಡದ್ದು ಅಲ್ಲಿದ್ದಂಥ ಈ AIUDF ಅಂತಿದೆಯಲ್ಲ, ಆ AIUDFನ ಬದರುದ್ದೀನ್ ಅಜ್ಮಲ್ ಅನ್ನುವಂಥ ವ್ಯಕ್ತಿನಿಗೆ ನಂಬ್ಕೊಂಡಿತ್ತು.
ಈ ಬದರುದ್ದೀನ್ ಅಜ್ಮಲ್ ಇದ್ಬಿಟ್ರೆ ಎಲ್ಲ ಮುಸಲ್ಮಾನರು ನಮಗೆ ಓಟ್ ಹಾಕಿಬಿಡ್ತಾರೆ. ಅಲ್ಲಿರುವಂಥ ಬಹುಪಾಲು 28ರಿಂದ 30 ಸ್ಥಾನಗಳಲ್ಲಿ ಏನು ಮುಸಲ್ಮಾನರ ಬಾಹುಳ್ಯ ಇದೆಯಲ್ಲ, ಆ ಕ್ಷೇತ್ರಗಳೆಲ್ಲ ನಮ್ಮವಾಗಿಬಿಡ್ತವೆ, ನಾವು ಗೆದ್ದು ಬಿಡ್ತೀವಿ. ಜೊತೆಗೆ ಬದರುದ್ದೀನ್ ಅಜ್ಮಲ್ನ AIODF ಒಂದಷ್ಟು ಸೀಟ್ ಗೆಲ್ತದೆ, ಇಬ್ಬರು ಸೇರಿ ಮೈತ್ರಿ ಮಾಡಿ ಸರ್ಕಾರ ಮಾಡೋಣ ಅಂತ. ಬದರುದ್ದೀನ್ ಅಜ್ಮಲ್ಲು 16 ಸ್ಥಾನ ಗೆದ್ದ, ಕಾಂಗ್ರೆಸ್ಸು 29 ಸ್ಥಾನ ಗೆತ್ತು, ಎರಡೂ ಸೇರಿ 45 ಆಯಿತು. ಭಾರತೀಯ ಜನತಾ ಪಾರ್ಟಿ 93 ಆಯಿತು. ಜೊತೆಗೆ ಮಿತ್ರ ಪಕ್ಷಗಳು ಸೇರಿಕೊಂಡು ಆರಾಮಾಗಿ ಸರ್ಕಾರ ರಚನೆ ಆಯಿತು. ಈ ಬದರುದ್ದೀನ್ ಅಜ್ಮಲ್ಲು ತನ್ನನ್ನು ತಾನು ಗೆಲ್ಲಿಸುವುದಕ್ಕೆ ಏನು ಬೇಕೋ ಅದು ಮಾಡಿಕೊಳ್ಳ ವಿನಃ ಮತ್ತು ತನ್ನ ಇನ್ಫ್ಲೂಯೆನ್ಸನ್ನು ತನ್ನ ಪಕ್ಷಕ್ಕೆ ಮಾಡಿಕೊಂಡೇ ವಿನಃ ಕಾಂಗ್ರೆಸ್ಗೇನು ಲಾಭ ಮಾಡಲಿಲ್ಲ. ಅಲ್ಲಿ ಮುಸಲ್ಮಾನ ಬಾಹುಳ್ಯ ಹೇಗಿದೆ ಅಂದರೆ ಪಾಕೆಟ್ಸಲ್ಲಿದೆ. ಎಲ್ಲಿದೆ ಪಾಕೆಟ್ಸ್? ಬ್ಯಾರಕ್ ವ್ಯಾಲಿ ಅಂತಾರೆ. ಆ ಬ್ಯಾರಕ್ ವ್ಯಾಲಿ ಪ್ರದೇಶದಲ್ಲಿ ಮುಸಲ್ಮಾನರ ಬಾಹುಳ್ಯ ಜಾಸ್ತಿ. ಇದನ್ನು ಹಿಮಂತ ಬಿಸ್ವ ಶರ್ಮಾ ಹೇಳಿದ್ದಾರೆ. ಏನಂತ, ಈಗ 34-35% ಮುಸಲ್ಮಾನರಿದ್ದಾರೆ, ಮುಂದೆ ಇದು 40% ಚುನಾವಣೆ ಸಂದರ್ಭ ಬಂದರೆ ಏನು ಅಚ್ಚರಿ ಪಡಬೇಕಾಗಿಲ್ಲ ಅಂತೇಳಿ. ಅಲ್ಲಿ CAA ಬೇರೆ ನಡೀತಾ ಇದೆ. ಅಲ್ಲಿ ನಿಮ್ಗೆ ಗೊತ್ತಿರೋ CAA NRC ನಡೀತಾ, ವಿಶೇಷವಾಗಿ NRC ನಡೀತಾ ಇದೆ ಅಲ್ಲಿ ಅಸ್ಸಾಂನಲ್ಲಿ. ಸುಪ್ರೀಂ ಕೋರ್ಟ್ನ ನಿಗಾವಣೆಯ ಮೂಲಕ NRC ಮಾಡ್ತಾ ಇದ್ದಾರೆ ಅಲ್ಲಿ. ಈಗಲ್ಲ, ಆಗಲಿ ಶುರುವಾಗಿ ಭಾಳ ದಿವಸ ಆಯ್ತು. ಅಲ್ಲೇನಾಗಿದೆ, ಈ ಮುಸಲ್ಮಾನ ಬಾಹುಳ್ಯ ಇರೋ ಕ್ಷೇತ್ರಗಳಿದಾವಲ್ಲ, ಡೂಬ್ರಿ ಅಂತ ಇದೆ, ಬರ್ಪೇಟ ಅಂತ ಇದೆ, ಆಮೇಲೆ ಕರೀಂಗಂಜ್ ಅಂತಿದೆ, ಗೌರಿಪುರ್ ಅಂತ ಇದೆ, ಮಾಣ್ಕಾಚಾರ್ ಅಂತಿದೆ, ಸಾಲ್ಮರ ಅಂತಿದೆ, ಸಾರ್ಖೇತ್ರಿ, ಚೇಂಗಾ, ಬಾಗ್ಬಾರ್, ಈ ಎಲ್ಲ ಕ್ಷೇತ್ರಗಳು ಮುಸಲ್ಮಾನ ಬಾಹುಳ್ಯ ಇರುವಂಥ ಕ್ಷೇತ್ರಗಳು. ಕಳೆದ ಬಾರಿ ಅವರಿಗೆ ಬುದ್ಧಿ ಹೇಳಿದರು. ಏನಂತ, ನೀವು ಬದರುದ್ದೀನ್ ಅಜ್ಮಲ್ ಜೊತೆ ಗುರುತಿಸಿಕೊಂಡ್ರೆ ಮುಸಲ್ಮಾನರೇನೋ ನಿಮ್ಗೆ ಓಟ್ ಹಾಕ್ತಾರೆ, ಆದರೆ ಹಿಂದೂಗಳು ನಿಮ್ಮನ್ನು ಕೈ ಬಿಟ್ಬಿಡ್ತಾರೆ. ಹಿಂದೂಗಳದ್ದು ಭಾಳ ದೊಡ್ಡ ಮಟ್ಟದ ಓಟ್ ಇದ್ದಾವೆ, ಕೇವಲ ಮುಸಲ್ಮಾನ ಓಟ್ಗಳಲ್ಲಿ ನೀವು ಗೆಲ್ಲಕ್ಕಾಗೋದಿಲ್ಲ ಅಂತ. ಆದರೆ ರಾಹುಲ್ ಗಾಂಧಿ ಮತ್ತು ಗೌರವ್ ಗೊಗೊಯ್ ಸೇರಿ, ಇಲ್ಲ ನಾವು ಬದರುದ್ದೀನ್ ಅಜ್ಮಲ್ ಮುಸಲ್ಮಾನರಿದ್ದರೆ ಸಾಕು, ನಮಗೆ ಹಿಂದೂಗಳಿಲ್ಲದೆ ಇದ್ರೂ ಪರವಾಗಿಲ್ಲ ಅಂತ ಚುನಾವಣೆಗೆ ಸೆಣಸಿದ್ರು, ಸೋತರು. ಈ ಬಾರಿ ಏನಾಗಿದೆ, ಅಲ್ಲಿ ರಕೀಬ್ ಹುಸೇನ್ ಅಂತ ಒಬ್ಬರು ನಂಬಿದ್ದಾರೆ. ಈತ ಮೊನ್ನೆ 2024 ಚುನಾವಣೆಯ ಸಂದರ್ಭದಲ್ಲಿ MP ಆಗಿ ಎಲೆಕ್ಟ್ ಆಗಿಬಿಟ್ಟ. MP ಆಗಿ ಎಲೆಕ್ಟ್ ಆದ. ಈ ಒಂದು ಸಮಗೂರಿ ಅನ್ನುವಂಥ ವಿಧಾನಸಭಾ ಕ್ಷೇತ್ರ. ಅದಾದಮೇಲೆ ಆ MLA ಕಾನ್ಸ್ಟಿಟ್ಯೂನ್ಸಿ ಖಾಲಿ ಆಯ್ತಲ್ಲ. ಖಾಲಿ ಆದ ತಕ್ಷಣ ಆ ಜಾಗದಲ್ಲಿ ಭೂಪೇನ್ ಬೋಹ್ರಾ ಚುನಾವಣೆ ನಿಲ್ಬೇಕು ಅಂತ ಮಾಡಿದರು. ಈಗೇನು BJPಗೆ ಬರಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಆ ವ್ಯಕ್ತಿ ಚುನಾವಣೆ ನಿಲ್ಬೇಕು ಅಂತ ತೀರ್ಮಾನ ಮಾಡಿದರು. ಆದರೆ ರಕೀಬುಲ್ ಹುಸೇನ್ ಏನು ಮಾಡ್ದ, ಈತ ತನ್ನ ಮಗ ತಂಜೀಲ್ ಹುಸೇನನ್ನು ಚುನಾವಣೆ ನಿಲ್ಲಿಸ್ಬಿಟ್ಟ ಈ ಸಮಗೂರಿ ಅನ್ನುವಂಥ ಕ್ಷೇತ್ರದಲ್ಲಿ. ಯಾವ ಕ್ಷೇತ್ರದಲ್ಲಿ ಈತ ಮೆಜಾರಿಟಿಯಿಂದ ಗೆಲ್ತಾ ಇದ್ನು 5 ಸಲ ಗೆದ್ದಿದ್ದಾನ ಅವನು ರಕೀಬುಲ್ ಹುಸೇನು. ಮಗ ನಿಂತ್ಕೊಂಡು ಮಗ ಸೋತೋದ. ಕಾಂಗ್ರೆಸ್ಸಿನ ದುರಂತ ಇರೋದೇ ಆದರೆ ಅವರ ಇಡೀ ಕಾಂಗ್ರೆಸ್ಸಿನ ಕಲ್ಚರ್ ಏನು ಅಂದರೆ, ಇದನ್ನು ಪ್ರೈವೇಟ್ ಲಿಮಿಟೆಡ್ ಅಂಗಡಿ ಮಾಡಿಕೊಂಡು ಯಾರ್ಯಾರು MPಗಳಿದ್ದಾರೆ ಅವ್ರ ಮಕ್ಕಳು, ಮಗಳು, ಅಳಿಯ, ಮಗ, ಸೊಸೆ ಇವ್ರನ್ನೇ ಚುನಾವಣೆ ನಿಲ್ಲಿಸೋದವ್ರು, ಕಾರ್ಯಕರ್ತರು ಅವ್ರು ಬೇಕಾಗಿಲ್ಲ. ರಕೀಬುಲ್ ಹುಸೇನು ಇದೇ ಅಪಸವ್ಯವನ್ನು ಮಾಡ್ತಾನೆ. ರಕೀಬುಲ್ ಹುಸೇನ್ ಮಾಡ್ತಾನೆ, ಮಗ ತಂಜೀಲ್ ಹುಸೇನ್ ಸೋಲ್ತಾನೆ. ಸೋತ ತಕ್ಷಣ ಈತನಿಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ ಭೂಪೇನ್ ಬೋಹ್ರಾಗೆ. ಆತ ರಾಹುಲ್ ಗಾಂಧಿಗೆ ಹೋಗಿ ಹೇಳ್ತಾನೆ, ಏನು ರೀ ನೀವು ಈ ರೀತಿ ಮಾಡ್ತಾಯಿದ್ರಿ, ನಾನು ನಿಂತು ಗೆಲ್ಲುವಂಥ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಕೀಬುಲ್ ಹುಸೇನ್ ನೀವು ನಿಲ್ಲಿಸಿ ಈ ರೀತಿ ಮಾಡಿದರೆ ನಿಮ್ಮ ಮಗನ ನಿಲ್ಲಿಸಿ ಅಂತೇಳಿ. ಅವತ್ತಿಂದ ಅಲ್ಲಿ ಒಂದು ರೀತಿಯ ಟಜಲ್ ಶುರು ಆಗಿರುತ್ತೆ. ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದರು, ಇಲ್ಲ ವಾಪಸ್ ಬರ್ತಾರೆ ಭೂಪೇನ್ ಬೋಹ್ರಾ ಅಂತ ಎಲ್ಲ ಹೇಳ್ಕೊಂಡ್ರು. ಆದರೆ ಭೂಪೇನ್ ಬೋಹ್ರಾ ಹೇಳಿದ್ರು ರಾಹುಲ್ ಗಾಂಧಿಗೆ ತನ್ನ ಪಕ್ಷದಲ್ಲಿ ಮರ್ಯಾದೆ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ನನಗೆ ನನ್ನ ಪಕ್ಷದಲ್ಲಿ ಇನ್ನಿಲ್ಲದ ಹಾಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅವ್ರಿಗೆ ಅವಮಾನ ಆಗಿ ಅವರು ಅದನ್ನು ಸಹಿಸ್ಕೊಂಡಿರ್ತಾರೆ, ನಾನು ಯಾಕೆ ಸಹಿಸ್ಕೊಂಡು ನಾನು ಬಿಟ್ಟು ಹೋಗ್ತೇನೆ. ಇಷ್ಟು ಕಾಕಸ್ಸಿರುವಂಥ, ಇಷ್ಟು ಸಮಸ್ಯೆಗಳ ಗೂಡಾಗಿರುವಂಥ ಅಸ್ಸಾಂನಲ್ಲಿ ಚುನಾವಣೆಗೆ ಸ್ಕ್ರೀನಿಂಗ್ ಕಮಿಟಿಯ ಪ್ರಭಾರಿಯಾಗಿ ಈಗ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಕಳಿಸಲಾಗಿದೆ. ಪ್ರಿಯಾಂಕಾ ವಾಡ್ರಾ ಈ ಹಿಂದೆ ಕಳೆದ ಬಾರಿಯ 2022 ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಪ್ರಭಾರಿಯಾಗಿ ಹೇಗೆ ಮಣ್ಣು ತಿಂದು ಹೋದರು ಅಂತ ನಿಮ್ಗೆ ಗೊತ್ತಿದೆ. 403 ಕ್ಷೇತ್ರಗಳು ಉತ್ತರ ಪ್ರದೇಶದಲ್ಲಿ 2 ಸೀಟ್ ಗೆದ್ದರು ಅವರು. ಅಲ್ಲಿಯೇ ಮನೆ ಮಾಡಿ, ಅಲ್ಲಿಯೇ ವಾಸ ಮಾಡಿ, ಕಸ ಗೂಡಿಸಿ, ಲಡ್ಕಿ ಹೂँ ಲಡ್ ಸಕ್ತಿ ಹೂँ ಅಂಥೇಳಿ ದಿನಪತ್ರಿಕಾಗೋಷ್ಠಿ ಮಾಡಿ ಗೆದ್ದದ್ದು 2 ಸೀಟು. ಈಗ ಅಸ್ಸಾಂ ಉದ್ಧಾರ ಮಾಡಲಿಕ್ಕೆ ಬಂದರೆ ಇವ್ರ ಜೊತೆ ಯಾರು ಬಂದಿದ್ದಾರೆ? ಇವ್ರ ಜೊತೆ ಇಮ್ರಾನ್ ಮಸೂದ್ ಬಂದಿದ್ದಾನೆ. ಯಾರು ಇಮ್ರಾನ್ ಮಸೂದು? ಇಮ್ರಾನ್ ಮಸೂದ್ ಈತ ಸಹರನ್ಪುರದ MP. ಮೊನ್ನೆ ಮಲ್ಲಿಕಾರ್ಜುನ ಮುತ್ತೆ ಹೇಳಿದ್ರಲ್ಲ, ಏನಂತ, ಹೈದರಾಬಾದ್ ಯಾವುದಕ್ಕೆ ಫೇಮಸ್ಸು ಅಂತೆ, ಅಸಾದುದ್ದೀನ್ ವಯಸ್ಸಿನ ದೂರಿ ಒಂದು ಮಾತನ್ನು ಹೇಳಿದರು, ಬಿರಿಯಾನಿ, ಶೇರ್ವಾನಿ ಅಂತೆಲ್ಲ ಹೇಳಿದ್ರಲ್ಲ, ಪರೇಶಾನಿ. ನೋಡು, ಹೈದರಾಬಾದ್ 3 ವಿಷಯಕ್ಕೆ ಫೇಮಸ್ಸು. ಒಂದು ಹೈದರಾಬಾದಿ ಬಿರಿಯಾನಿ, ಒಂದು ಆಮೇಲೆ ಶೇರ್ವಾನಿ, ಇನ್ನೊಂದು ಪರೇಶಾನಿ. ಪರೇಶಾನಿ ಯಾರು? ಅಸಾದುದ್ದೀನ್ ವಯಸ್ಸಿ. ಅದನ್ನು ಹೆಂಗಾದರೂ ದೂರದಲ್ಲಿಡು, ಇದಾದ್ರೂ ಮುಸಲ್ಮಾನರು ಓಟುಗಳು ನಮ್ಗೆ ಬರೋದಿಲ್ಲ ಅಂತ ಕಿವಿಲಿ ಈತನಿಗೆ ಹೇಳಿದರು. ಈ ಸಹರನ್ಪುರ ಇಮ್ರಾನ್ ಮಸೂದ್ ಇದ್ದೇನೆ, ಈತ ಚೇಲ. ಇವು ಯಾರಿಗೆ ಚೇಲ? ಪ್ರಿಯಾಂಕಾ ವಾಡ್ರಾ ಮತ್ತು ರಾಹುಲ್ ಗಾಂಧಿಗೆ ಚೇಲ. ವಿಶೇಷವಾಗಿ ಪ್ರಿಯಾಂಕಾ ವಾಡ್ರಾ ಎಲ್ಲಿದ್ದರೂ ಹಿಂದ್ಗಡೆ ಚೀಲ ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ.
ಈತನನ್ನು ಯಾಕೆ ನಂಬಿದ್ದಾರೆ ಇವರು ಅಂದರೆ, ಈತ 2014 ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಬೋಟಿ ಕರಡಾಲುಂಗ ಮೋದಿಕು ಅಂತ ಹೇಳಿದ. ನರೇಂದ್ರ ಮೋದಿ ಅವ್ರನ್ನ ಬೋಟಿ ಮಾಡಿಬಿಡ್ತೀನಿ ಅಂತ ಹೇಳಿದಂಥ ಮನುಷ್ಯ ಈತ. ಈತನ ಮೇಲೆ ಕೇಸ್ ಇದ್ದಾವೆ. ನರೇಂದ್ರ ಮೋದಿಗೆ ಆ ರೀತಿ ಬೈದವ್ರು ಯಾರಿದ್ರೂ ಕೂಡ ಪ್ರಿಯಾಂಕಾ ವಾಡ್ರಾ ಅಂತವ್ರಿಗೆ ಭಾಳ ಖುಷಿಯಾಗಿಬಿಡ್ತೆ, ನಮ್ಮವನಿವನು ಯಾಕಂದ್ರೆ ಮೋದಿಗೆ ಬೈತಾ ಇದ್ದಾನೆ. ಈ ಇಮ್ರಾನ್ ಮಸೂದ್ ಇದ್ದಾನಲ್ಲ, ಈತ ಸಹರನ್ಪುರ್ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋದರೂ ಕೂಡ 10 ಓಟ್ ಇವನಿಗೆ ಬೀಳಲ್ಲ. ಸ್ವತಃ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಈತನಿಗೆ ಬೆಲೆ ಇಲ್ಲ. ಈತನನ್ನು ಕಟ್ಕೊಂಡು ಈಗ ಗೌಹಾತಿಗೆ ಬಂದಿದ್ದಾರೆ, ಅಸ್ಸಾಂನಲ್ಲಿದ್ದಾರೆ ಪ್ರಿಯಾಂಕಾ ವಾಡ್ರಾ. ಇನ್ನು ಈ ಚಂಗು ಮಂಗುಗಳಿದಾವಲ್ಲ, ಕರಟಕ ದಮನಕ, ಮಲ್ಲಿಕಾರ್ಜುನ ಮುತ್ಯ, ಪವನ್ ಖೇಡಾ, ಇವೆಲ್ಲ ಒಂದು ಗುಂಪುಗಾರಿಕೆ ಇದೆ ಅವ್ರದ್ದು. ಇವರೇನೆಂದರೆ, ಈ ಪ್ರಿಯಾಂಕಾ ವಾಡ್ರಾ ಎಲ್ಲಿಯಾದರೂ ತನ್ನ ಪಾರಮ್ಯವನ್ನು ಮೆರೆದುಬಿಟ್ರೆ, ಪ್ರಿಯಾಂಕಾ ವಾಡ್ರಾ ಎಲ್ಲಿಯಾದರೂ ರಾಹುಲ್ ಗಾಂಧಿಗಿಂತ ಹೆಚ್ಚು ಒಳ್ಳೆ ತಾಕತ್ವಾರ ಅಂತ ಅನಿಸ್ಬಿಟ್ರೆ, ನಾಳೆ ಆಕೆ ರಾಹುಲ್ ಗಾಂಧಿಗಿಂತ ಹೆಚ್ಚು ಜನಪ್ರಿಯ ಆಗಿಬಿಡ್ತಾರೆ, ನಾಳೆ ಆಕೆ ಕೈಗೆ ಇಡೀ ಪಕ್ಷ ಬಂದ್ಬಿಡ್ತದೆ. ಹಾಗಾಗಿಬಿಟ್ರೆ ನಾವು ಮೂಲೆ ಗುಂಪಾಗಿಬಿಡ್ತೀವಿ. ನಾವು ಮೂಲೆ ಗುಂಪು ಆಗಬಾರ್ದು ಅಂದರೆ ಆಕೆಗೆ ಈ ರೀತಿಯಾದಂಥ ಸತ್ತ ಹಾವನ್ನು ಅವ್ರ ಕೊರಳಿಗೆ ಹಾಕಬೇಕು. ನೋಡ್ಲಿಕ್ಕೆ ಹಾವು ಕಣ್ಣಂಗೆ ಕಾಣಿಸ್ಬೇಕು, ಏನು ಕಾಳಿಂಗ ಸರ್ಪ ಇದೆ ಅಂತ, ಒಳಗಡೆ ಜೀವನೇ ಇಲ್ಲ. ಹಾಗೆ ಸತ್ತ ಕಾಳಿಂಗ ಸರ್ಪವನ್ನು ಈಗ ಅಸ್ಸಾಂ ಎನ್ನುವಂಥ ಸತ್ತ ಕಾಳಿಂಗ ಸರ್ಪ ಕಾಂಗ್ರೆಸ್ ಪಾಲಿಗೆ, ಅದು ಪ್ರಿಯಾಂಕಾ ವಾಡ್ರಾ ಅವರ ಕೊರಳಿಗೆ ಬಿದ್ದಿದೆ. ಈಗ ಸ್ಕ್ರೀನಿಂಗ್ ಕಮಿಟಿ ಇಟ್ಕೊಂಡು ಒಂದೊಂದೇ ಕ್ಯಾಂಡಿಡೇಟನ್ನು ಈಕೆ ಆಯ್ಸ್ಕೊಂಡು ಕೂತ್ಕೋಬೇಕು. ಅಸ್ಸಾಂನಲ್ಲಿ ಯಾವ ರೀತಿಯ ಛಾತಿ ಹೊಂದಿದ ಮುಖ್ಯಮಂತ್ರಿ ಇದ್ದಾರೆ ಅಂದರೆ, ಅಡ್ಡಡ್ಡ ನುಂಗಿ ಹಾಕಿಬಿಡ್ತಾರೆ ಹಿಮಂತ ಬಿಸ್ವ ಶರ್ಮಾ. ಗೌರವ್ ಗೊಗೊಯ್ನ ಅಲ್ಲಾಡಿ ಹೋಗ್ಬಿಟ್ಟಿದ್ದಾನೆ. ಗೌರವ್ ಗೊಗೊಯ್ ಜನ್ಮವನ್ನು ಜಾಲಾಡಿ ಜಾತಕವನ್ನು ಛಿದ್ರ ಮಾಡಿ ಬಿಸಾಕಿಬಿಟ್ಟಿದ್ದಾರೆ ಹಿಮಂತ ಬಿಸ್ವ ಶರ್ಮಾ. ಆಕೆ 9 ಸಲ ಈತನ ಹೆಂಡತಿ ಪಾಕಿಸ್ತಾನಕ್ಕೆ ಹೋಗಿದ್ದು, ಪಾಕಿಸ್ತಾನ ಜೊತೆ ಈಕೆ ವ್ಯವಹಾರ, ಈಕೆ ಅಲ್ಲಿ ISI ಜೊತೆ ಕೆಲಸ ಮಾಡೋದು, ಹೇಳದೆ ಕೇಳದೆ ಈ ಅಠಾರಿ ಬಾರ್ಡರ್ ಮೂಲಕ ಈತ ಒಳಗಡೆ ನುಗ್ಗಿದ್ದು, ಗೌರವ್ ಗೊಗೊಯ್ ಎಲ್ಲ ವಿಷಯಗಳನ್ನು ಈತ ಪತ್ರಿಕಾಗೋಷ್ಠಿ ಮಾಡಿ, ಜೊತೆಗೆ SIT ತನಿಖೆ ಮಾಡಿ ಕೇಂದ್ರಕ್ಕೆ ಕೊಟ್ಬಿಟ್ಟಿದ್ದಾರೆ. ಆತನು ತುಟಿಪಿಟ್ಟಕ್ಕೆ ಅನ್ನೋ ಸ್ಥಿತಿಯಲ್ಲಿ ಗೌರವ್ ಗೊಗೊಯ್ ಇಲ್ಲ. ಇನ್ನು ಪ್ರಿಯಾಂಕಾ ವಾಡ್ರಾ ಇಲ್ಲಿವರೆಗೂ ಅವ್ರು ಯಾವ್ಯಾವ ಚುನಾವಣೆಯ ನೇತೃತ್ವ ವಹಿಸಿದ್ದಾರೋ ಎಲ್ಲಿಯೂ ಗೆದ್ದೇ ಇಲ್ಲ. ಕಾಂಗ್ರೆಸ್ಸಿನ ಒಳಸಂಚು ಹೇಗಿದೆ ಅಂದರೆ, ರಾಹುಲ್ ಗಾಂಧಿಗಿಂತ ಎಲ್ಲಿ ಜನಪ್ರಿಯಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯಾಗಿ ಪ್ರಿಯಾಂಕಾ ವಾಡ್ರಾ ಬರ್ತಾರೋ ಅನ್ನುವಂಥ ಭಯ, ಆತಂಕ ಈ ಪವನ್ ಖೇಡಾಗೆ, ಸುಪ್ರಿಯಾ ಶ್ರೀನಾಥ್ಗೆ, ಕರಟಕ ದಮನಕಗಳಿಗೆ, ಮಲ್ಲಿಕಾರ್ಜುನ ಮುತ್ಯಗಳಿಗೆ ಕಾಡ್ತಾ ಇದೆ. ಚಂಗು ಮಂಗು ಪಂಗು ಪಿಂಗು ಎಲ್ಲರಿಗೂ ಕಾಡಿಸ್ತಾ ಇದೆ. ಅದಕ್ಕೆ ಹೋಗಿ ನೀನು ಹಿಮಂತ ಬಿಸ್ವ ಶರ್ಮಾನ ನಾವು ಎದುರಿಸಿ ಹೋಗು ಅಂತ ಈಗ ಅಸ್ಸಾಂಗೆ ಪ್ರಿಯಾಂಕಾ ವಾಡ್ರಾನ ಕಳಿಸಿದ್ದಾರೆ. ಏನಾಗತ್ತೆ ಅಸ್ಸಾಂ ಚುನಾವಣೆ ತುಂಬ ಕುತೂಹಲಕಾರಿ. ನಡೆದಂಥ ಸಣ್ಣ ಕದಲಿಕೆಗಳನ್ನು ಕೂಡ ತಮ್ಮೆದುರಿಗೆ ಇಡುವಂಥ ವಿನೀತವಾದ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.